ಪಬ್ಲಿಕ್ ಟಿವಿ ವರದಿಯ ಬೆನ್ನಲ್ಲೇ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಂತಹ ಅಧಿಕಾರಿ ರಮೇಶ್ ರೊಟ್ಟಿಯನ್ನ ಇದೀಗ ಸಸ್ಪೆಂಡ್ ಮಾಡಿ ಆದೇಶವನ್ನ ಮಾಡಲಾಗಿದೆ. ಮಗಳ ಶವ ಕೊಡಲು ಲಂಚಕ್ಕೆ ಬೇಡಿಕೆ ಇಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಳ್ಳಂದೂರು ಠಾಣೆಯ ಇನ್ಸ್ಪೆಕ್ಟರ್ ರಮೇಶ್ ರೊಟ್ಟಿಯನ್ನ ಸಸ್ಪೆಂಡ್ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಈ ಘಟನೆ ಆಗ್ತದ ಹಾಗೆ ಪಬ್ಲಿಕ್ ಟಿವಿ ವರದಿಯನ್ನ ಮಾಡಿತ್ತು. ಇನ್ಸ್ಪೆಕ್ಟರ್ ವಿರುದ್ಧ ಏನ್ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಅದರಂತೆ ಕಮಿಷನರ್ಗೆ ವರದಿ ಕೊಡುವಂತೆ ವೈಟ್ ಫೀಲ್ಡ್ ಡಿಸಿಪಿಗೆ ಸೂಚನೆಯನ್ನ ಕೊಡಲಾಗಿತ್ತು. ಇದೀಗ ಡಿಸಿಪಿ ವರದಿಯನ್ನ ಕೊಟ್ಟಿದ್ದಾರೆ. ವರದಿಯ ಪ್ರಕಾರವಾಗಿ ರಮೇಶ್ ರೊಟ್ಟಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದ್ದಾರೆ, ಲಂಚಕ್ಕಾಗಿ ಬೇಡಿಕೆ ಇಟ್ಟಿರುವುದು ಸಾಬೀತಾಗಿದೆ. ಈ ಹಿನ್ನೆಲೆಯಲ್ಲಿ ಬೆಳ್ಳಂದೂರು ಠಾಣೆಯ ಇನ್ಸ್ಪೆಕ್ಟರ್ ರಮೇಶ್ ರೊಟ್ಟಿಯನ್ನ ಅಮಾನತು ಮಾಡಿ ಸೀಮಂತ್ ಕುಮಾರ್ ಆದೇಶವನ್ನ ಹೊರಡಿಸಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಈಗಾಗಲೇ ಇದಕ್ಕೂ ಮುಂಚೆ ಇಬ್ಬರನ್ನ ಅಮಾನತುಗೊಳಿಸಲಾಗಿತ್ತು. ಇದೀಗ ರಮೇಶ್ ರೊಟ್ಟಿಯ ಒಂದು ಆರೋಪ ಕೂಡ ಸಾಬೀತಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಯಾವೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ ಮತ್ತು ಏನ್ ಕೊಟ್ಟಿದ್ದಾರೆ ವರದಿಯಲ್ಲಿ ಡಿಸಿಪಿ? ದಿವ್ಯಾ, ಬಿಪಿಸಿಎಲ್ನ ನಿವೃತ್ತ ಅಧಿಕಾರಿ ಶಿವಕುಮಾರ್ ಒಂದು ಗಂಭೀರ ಆರೋಪವನ್ನ ಮಾಡಿದ್ರು. ತನ್ನ ಮಗಳ ಸಾವಾದಂತಹ ಸಂದರ್ಭದಲ್ಲಿ ಆ ಮಗಳ ಹೆಣವನ್ನ ಕೊಡೋದಕ್ಕೆ ಪೊಲೀಸರು ಲಂಚಕ್ಕಾಗಿ ಕೈಯೊಡ್ಡಿದ್ರು. ಅದು ಪೋಸ್ಟ್ ಮಾರ್ಟಮ್ ಇರ್ಬೋದು, ಆಂಬ್ಯುಲೆನ್ಸ್ ವ್ಯವಸ್ಥೆ ಇರ್ಬೋದು, ಮತ್ತೆ UDR ಸರ್ಟಿಫಿಕೇಟ್, ಹೀಗೆ ಹಲವಾರು ಕಡೆ ಹಣಕ್ಕಾಗಿ ಅವರು ಬೇಡಿಕೆಯನ್ನ ಇಟ್ರು. ನನ್ನ ಮಗಳ ಸಾವಿನ ದುಃಖ ಏನಿದೆ ಅವ್ರಿಗೆ ಕಣ್ಣಿಗೆ ಕಾಣಿಲ್ಲ ಆ ಸಂದರ್ಭದಲ್ಲಿ. ಮತ್ತೆ ನಾನು ನನ್ನ ಬಳಿ ಹಣ ಇತ್ತು, ಭರಿಸುವಂತ ಶಕ್ತಿ ಕೊಟ್ಟಿದ್ದ, ಹೀಗಾಗಿ ಕೊಟ್ಟೆ. ಹಣ ಇಲ್ದಂತವ್ರು ಏನ್ ಮಾಡ್ಬೇಕು, ಅಷ್ಟರ ಮಟ್ಟಿಗೆ ಲಂಚ ನಡೀತಿದೆ ಅನ್ನೋ ಮಟ್ಟಿಗೆ ಹೇಳಿಕೆಯನ್ನ ಕೊಟ್ಟಿದ್ರು. ಅದಾದ ಬಳಿಕ ಅವರ ಒಂದು ಹೇಳಿಕೆ ಏನಿದೆ ಅದು ಸಾಕಷ್ಟು ವ್ಯಾಪಕವಾಗಿ ಟೀಕೆಗೆ ವ್ಯಕ್ತವಾಯಿತು. ಯಾವ ಮಟ್ಟಿಗೆ ಭ್ರಷ್ಟಾಚಾರ ನಡೀತಿದೆ ಅನ್ನೋ ಮಟ್ಟಿಗೆ ಒಂದಷ್ಟು ಟೀಕೆಗಳು ವ್ಯಕ್ತವಾದವು. ಆ ಸಂದರ್ಭದಲ್ಲೇ ಸಬ್ ಇನ್ಸ್ಪೆಕ್ಟರ್ ಮತ್ತೆ ಓರ್ವ ಸಿಬ್ಬಂದಿಯನ್ನ ಅಮಾನತು ಮಾಡುವ ಕೆಲಸವನ್ನ ಮಾಡಲಾಗಿತ್ತು. ಈ ಸಂಬಂಧ ವೈಟ್ ಫೀಲ್ಡ್ ಸೆಂಟ್ ಠಾಣೆಯ ACPಗೆ ಇದರ ತನಿಖೆಯನ್ನ ನಡೆಸುವಂತೆ ಸೂಚನೆಯನ್ನ ಸಹ ಪೊಲೀಸ್ ಆಯುಕ್ತರು ನೀಡಿದ್ರು. ಇದೀಗ ಆ ಪೊಲೀಸರ ತನಿಖೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಮತ್ತೆ ಆ ಸಿಬ್ಬಂದಿಯ ಪಾತ್ರ ಏನು ಇಲ್ಲ ಅನ್ನೋದು ಗೊತ್ತಾಗಿದೆ. ಸಬ್ ಇನ್ಸ್ಪೆಕ್ಟರ್ ತುಂಬಾ ಸೌಜನ್ಯವಾಗಿ ವರ್ತಿಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ. ಆದ್ರೆ ಇಲ್ಲಿ ಇನ್ಸ್ಪೆಕ್ಟರ್ ಸೌಜನ್ಯದಿಂದ ವರ್ತಿಸಿಲ್ಲ, ಮತ್ತೆ ಈ ಕರ್ತವ್ಯ ಲೋಪವನ್ನ ಎಸಗಿದ್ದಾರೆ ಅನ್ನೋದು ಇದೀಗ ACP ಅವರ ತನಿಖೆಯಲ್ಲಿ ಗೊತ್ತಾಗಿದೆ. ಹೀಗಾಗಿ 2 ದಿನಗಳ ಹಿಂದೆಯೇ ACP ತನಿಖೆಯ ವರದಿ ಏನಿದೆ ಅದನ್ನ DCPಗೆ ಕೊಟ್ಟಿದ್ದಾರೆ. DCP ಆ ವರದಿಯನ್ನ ಕಮಿಷನರ್ಗೆ ತಲುಪಿಸಿದ್ದಾರೆ. ಅದರ ವರದಿಯ ಆಧಾರದ ಮೇಲೆ ಇದೀಗ ಬೆಳ್ಳಂದೂರು ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರಮೇಶ್ ರೊಟ್ಟಿಯನ್ನ ಸಸ್ಪೆಂಡ್ ಮಾಡಿ ಆದೇಶವನ್ನ ಆಯುಕ್ತರು ಹೊರಡಿಸಿದ್ದಾರೆ. ಥ್ಯಾಂಕ್ ಯು ನರಸಿಂಹಮೂರ್ತಿ ನಿಮ್ಮೆಲ್ಲ ಮಾಹಿತಿಗೆ.